ಚಿಂತಾಮಣಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮ ವಹಿಸಬೇಕು ಎಂದು ಜೀವನೆಲೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಕೀಲರಾದ ಎಂಎನ್ ಶಶಿವರ್ಧನ್ ತಿಳಿಸಿದರು. ತಾಲೂಕಿನ ತಳಗವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹೋಗಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು, ವಿದ್ಯೆಯಿಂದ ಮಾತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಸಾಧ್ಯ. ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು. ಪೋಷಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕು ಅಂತ ಕರೆ ನೀಡಿದರು. ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಹಾಗೂ ಇತರೆ ಯಾವುದೇ ರೀತಿಯ ಅನಾನುಕೂಲ ಇದ್ದಲ್ಲಿ ಪೋಷಕರು ಟ್ರಸ್ಟ್ ಗಮನಕ್ಕೆ ತರುವಂತೆಯೂ ಕೂಡ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದಾಮೋದರ್ ರೆಡ್ಡಿ, ಸಿಆರ್ಪಿ ಶ್ರೀಧರ್, ಖಜಾಂಚಿ ಮಂಜುನಾಥ್, ಪುನೀತ್, ಗಿರೀಶ್, ಶಿಕ್ಷಕಿ ಶೋಭಾ, ನರ್ಮದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಒಂದೆರಡು ಹಿತವಚನಗಳನ್ನು ಹೇಳಬೇಕು ಅಂತ ಹೇಳಿ ಉದ್ದೇಶ ಏನಕ್ಕೆ ಬಂತು ಅಂತಂದ್ರೆ, ನಮ್ಗೆ ಬರೆಯೋದಕ್ಕೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ. ಅದು ಮೇಡಮ್ ಅವ್ರು ಚೆನ್ನಾಗಿ ನೋಡಿದ್ದಾರೆ. ನೋಟ್ಸ್ ಮಾಡಿಲ್ಲ ಅಂದ್ರೆ ಹೊಡೆಯೋರು. ಮೇಡಮ್ ನೋಟ್ಸ್ ಮಾಡಿಲ್ಲ ಯಾಕೆ ಅಂತ ಕೇಳಿದಾಗ, ಮೇಡಮ್ ನಮ್ಮ ಹತ್ರ ಬುಕ್ಕೇ ಇಲ್ಲ, ಎಲ್ಲಿಂದ ಬರ್ಕೊಡೋಣ ನಾವು. ಆಮೇಲೆ ಮೇಡಮ್ ಅವರು ಹೇಳಿದ್ರು, ಚುನಾವಣಾ ಪಾಂಪ್ಲೆಟ್ಸ್ ಇರುತ್ತೆ, ಕ್ಯಾಲೆಂಡರ್ಸ್, ಪೇಪರ್ಸ್ ಇರುತ್ತೆ, ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಬನ್ನಿ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಡಿ, ನೀವು ಡೆವಲಪ್ಮೆಂಟ್ ಮಾಡ್ಕೊಡಿ. ಇವತ್ತೇನಾದ್ರೂ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದ್ರೆ ಮೂಲ ಕಾರಣ ನರ್ಮದಾ ಟೀಚರ್ ಅವರ. ಅವರ ಶಿಷ್ಯನವರು ಆದವರೆಲ್ಲ ಇವತ್ತು ಚೆನ್ನಾಗೇ ಇದ್ದಾರೆ. ಒಂದು ಹಂತದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ವ್ಯವಹಾರಸ್ಥರಾಗಿದ್ದಾರೆ, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಹಣಕಾಸು ಚೆನ್ನಾಗಿದ್ದಾರೆ. ಎಲ್ಲರೂ ಅವರ ಶಿಷ್ಯನವರು ಅನ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತಾರೆ ನಮ್ಮೂರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನ್ಸ್ಕೊಂಡು. ಈಗ ಎರಡನೇ ಮಗುನು ಸಹ ಅವರ ಒಂದು ಹಾದಿಯನ್ನೇ ಹೋಗುತ್ತೆ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ. ಅವ್ರ ತಂದೆ ಪ್ರತಿದಿನನೂ ಬರೋರು ಶಾಲೆ ಹತ್ರಕ್ಕೆ, ಪರವಾಗಿಲ್ಲ ಮೇಡಮ್ ಅವರೇ, ನಮ್ಮ ಶಶಿವರ್ಧನ್ ಅಂತ ಹೇಳೋದು. ತುಂಬಾ ಕಾಳಜಿ ಅವರಿಗೆ ಮಕ್ಕಳ ಬಗ್ಗೆ. ಯಾವ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಇರುತ್ತೋ ಎಲ್ಲಾ ಮಕ್ಕಳು ಸಹ ಬಹಳ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಹೊಂದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಅಂತಂದ್ರೆ, ಕೆಲವರು ಮಕ್ಕಳು ನಾವು ಸ್ಕೂಲ್ ಕಳಿಸ್ತಾ ಇದೀವಿ, ಊಟ ಅಲ್ಲೇ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಇವಾಗ ಚಿಕ್ಕಿ ಕೊಡ್ತಾರೆ. ನಮ್ಮ ಮಾಸ್ಟರ್ ಬಂದಾಗಿಂದ ಇನ್ನೂ ಜಾಸ್ತಿನೇ ಆಗಿದೆ, ತಿಂಡಿ ಊಟ ಮಕ್ಕಳು ಜಾಸ್ತಿನೇ ಆಗಿದೆ. ಪ್ರತಿಯೊಬ್ರು ಏನ್ ಮಾಡ್ತಾರೆ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಹೋಗ್ತಾರೆ, ಬರ್ತಾರೆ, ಏನ್ ಯೋಚನೆ ಇಲ್ಲ, ಎರಡೆರಡು ಜೊತೆ ಬಟ್ಟೆ ಕೊಟ್ಟಿದ್ದಾರೆ. ಅದೆಲ್ಲ ವಿದ್ಯಾಭ್ಯಾಸ ಅಂದ್ರೆ. ತಂದೆ ತಾಯಿ ಅಂದ್ಮೇಲೆ ಮಕ್ಕಳ ಬಗ್ಗೆ ಪ್ರತಿ ಕ್ಷಣ ಹೆಜ್ಜೆ ಹೆಜ್ಜೆನು ಅಣುವಿನಂತೆ ಗಮನಿಸ್ತಾ ಇರ್ಬೇಕು. ನಮ್ಮ ಮಗು ಸ್ಕೂಲ್ಗೆ ಬರ್ತಾ ಇದ್ದಾನಲ್ಲ, ಹೋಗ್ತಾ ಇದ್ದಾನಲ್ವಾ, ಕಾನ್ವೆಂಟ್ ಅಲ್ಲಿ ಹೋಗ್ತಾರೆ ಬರ್ತಾರೆ, ಆತರ ಅಲ್ಲ. ಸರ್ಕಾರಿ ಶಾಲೆ ಆಗಲಿ ಕಾನ್ವೆಂಟ್ ಆಗಲಿ, ಮಗುವಿನ ಒಂದು ಹೆಜ್ಜೆಯನ್ನ ಗಮನಿಸಿದಾಗ ತನ್ನ ಮಕ್ಕಳಿಗೆ ಏನಾಗುತ್ತೆ, ಗಮನ ಇರುತ್ತೆ. ನಮ್ಮ ಮಕ್ಕಳು ದೇವರಾಜ್ ಸರ್ ಒಂದು ಮಾತು ಹೇಳಿದ್ರು, ಸರ್ವಜ್ಞಾನ ನುಡಿಯನ್ನ ಹೇಳಿದ್ರು. ನಿಜಾನೇ, ಅವ್ರು ಹೇಳಿದ್ದು ತುಂಬಾ ಉತ್ತಮವಾದಂತ ಮಾತಾಗಿತ್ತು. ಹಾಗೆ ಅದೇ ಕಾಲಘಟ್ಟದ ಸನ್ನಿವೇಶದಲ್ಲಿ ಪುಲಿಗೆರೆ ಸೋಮನಾಥ ಅಂತ ಒಬ್ಬ ಮಹಾನ್ ಕವಿ ಇದ್ರು. ಅವರು ಒಂದು ಸಾಲನ ಶತಕಗಳನ್ನೇ ಬರೆದಿದ್ದಾರೆ, ಪುಲಿಗೆರೆ ಸೋಮನಾಥರು. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಒಂದ್ ಸಾಲನ್ನ ನಿಮ್ ಜೊತೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಮೊದಲನೇದಾಗಿ ಅವರು ಒಂದು ಸಾಲನ್ನ ಹೇಳ್ತಾರೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂದ್ರೆ, ನಮ್ಮ ಜೀವನದಲ್ಲಿ
ಯಾರಾದ್ರೂ ನಮ್ಮ ಜೀವನದ ಒಂದು ಭಾಗದಲ್ಲಿ ಒಂದು ಅಕ್ಷರವನ್ನ ಕಲಿಸಿ ನಮ್ಗೆ ಬುದ್ಧಿ ವಿದ್ಯೆಯನ್ನ ಕಲಿಸಿದ್ರೆ ನಾವು ಅವರನ್ನ ಗುರು ಅಂತ ಸದಾ ಸ್ಮರಿಸಬೇಕು ಅಂತ. ಅದಕ್ಕೆ ಉದಾಹರಣೆ, ಈಗ ನರ್ಮದಾ ಮೇಡಮ್ ಅವ್ರನ್ನ ಸರ್ ಅವರು, ನಮ್ಮ ಶಶಿವರ್ಧನ್ ಸರ್ ಅವರು ಬಂದ ತಕ್ಷಣ ನಮ್ಮ ಗುರುಗಳು ಸರ್ ಅವರು ಕೊಟ್ಟಿರುವ ಬೆತ್ತದ ಏಟು, ಅವರು ಕಲಿಸಿರುವ ಪಾಠ, ನಾವು ಇವತ್ತು ಸ್ವಲ್ಪ ಈ ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗಿದ್ದೀವಿ, 4 ಜನಕ್ಕೆ ನಾವು ಸಹಕಾರ ಮಾಡೋ ಸಹಾಯ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ ಅಂತ ಸ್ಮರಿಸ್ಕೊಂಡ್ರು. ಅದಕ್ಕೆ ಉದಾಹರಣೆಯಾಗಿ ಆ ಮಾತನ್ನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡ್ತೀನಿ. ವರ್ಣ ಮಾತ್ರಂ ಕಲಿಸಿದಾತಂ ಗುರು. ಜೀವನದಲ್ಲಿ ಯಾರಾದ್ರೂ ನಮಗೆ ಒಂದಕ್ಷರವನ್ನ ಕಲಿಸಿ, ಒಂದಕ್ಷರ ಅಂದ್ರೆ ಕೇವಲ ಒಂದಕ್ಷರ ಸರ್ ಅಂತ ಅನ್ಕೋಬಿಡ್ರಿ, ಒಂದು ವಿದ್ಯೆ ಬುದ್ಧಿ